2019ರ ಲೋಕಸಭೆ ಚುನಾವಣೆಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಕ್ಷೇತ್ರ ಗೆಲ್ಲಲು ಬಿಜೆಪಿಯಿಂದ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದವರು ಹೆಚ್ಚಿರುವ ಬೆನ್ನಲ್ಲೇ ಸೂಕ್ತ ಅಭ್ಯರ್ಥಿ ಹುಡುಕಲು ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ್ಗೆ ಬಿಎಸ್ವೈ ಸೂಚನೆ ನೀಡಿದ್ದಾರೆ. ಅಭ್ಯರ್ಥಿಗಳ ಹುಡುಕಾಟದಲ್ಲಿರುವ ಅಶೋಕ್ ಮಂಡ್ಯದಲ್ಲಿ ಡಾ ಲಕ್ಷ್ಮೀ ಅಶ್ವಿನ್ ಗೌಡಗೆ ಗಾಳ ಹಾಕಿದ್ದಾರೆ ಎನ್ನಲಾಗಿದೆ. ಯಾರ ಕೈಗೂ ಸಿಗದೆ ಅಜ್ಞಾತ ಸ್ಥಳದಲ್ಲಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇಂದು ರಾಯಚೂರಿಗೆ ಬರುವ ಸಾಧ್ಯತೆ ಇದೆ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ರಮೇಶ್ ಸಂಬಂಧಿ ಮೈತ್ರಾ ಪಾಟೀಲ್ ಪುತ್ರನ ಮದುವೆಗೆ ಆಗಮಿಸಲಿದ್ದಾರೆ ಎನ್ನಲಾಗಿದೆ. ಮದುವೆ ಆಮಂತ್ರಣದಲ್ಲಿ ರಮೇಶ್ ಹೆಸರಿದ್ದು ಅವರು ಬರೋದು ಖಚಿತ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಯಚೂರಲ್ಲೇ ಇದ್ದು ಇಂದು ಇಬ್ಬರು ಸಹೋದರರು ಮುಖಾಮುಖಿಯಾಗಲಿದ್ದಾರೆ ಎನ್ನಲಾಗಿದೆ. ಸದ್ಯ ರಾಯಚೂರಿನಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಅತೃಪ್ತ ಶಾಸಕರ ಮನವೊಲಿಸುವ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ರಾಯಚೂರಿನ ಕೆಲ ಶಾಸಕರು ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಿದ್ದು ಅವರ ಮನವೊಲೈಕೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬೆಳಗಾವಿಯಲ್ಲಿ ಅತೃಪ್ತರ ಮನವೊಲೈಸಿರುವ ಸತೀಶ್ ಜಾರಕಿಹೊಳಿ ನಿನ್ನೆ ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ರು. ಮುಂಬೈನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದೆ. ಕಮಲಾ ಮಿಲ್ಸ್ನ ಕಾಂಪೌಂಡ್ ಬಳಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿತ್ತು. 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸಲಾಗಿದೆ. ಇಲ್ಲಿವರೆಗೂ ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ. ಈ ಹಿಂದೆ ಕಮಲಾ ಮಿಲ್ಸ್ನ ಪಬ್ನಲ್ಲಿ ಬರ್ತ್ಡೇ ಪಾರ್ಟಿ ವೇಳೆ ಅಗ್ನಿ ದುರಂತ ಸಂಭವಿಸಿ ಹಲವರು ಮೃತಪಟ್ಟಿದ್ರು. ಸರ್ಕಾರಿ ಕೆಲಸಗಾರರು ತಮ್ಮ ಕೆಲಸದ ಅವಧಿ ನಂತರ ಹಾಗೂ ರಜೆ ದಿನಗಳಲ್ಲಿ ಕಚೇರಿಯ ಫೋನ್, ಇಮೇಲ್ ತಿರಸ್ಕರಿಸುವ ಹಕ್ಕು ನೀಡಬೇಕೆನ್ನುವ ಪ್ರಸ್ತಾವನೆ ಲೋಕಸಭೆಯಲ್ಲಿ ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಮಂಡಿಸಿದ್ದಾರೆ. ಸರ್ಕಾರಿ ಸಮಾರಂಭಗಳಲ್ಲಿ ನಾನ್ ವೆಜ್ ಕೂಡ ಮಾಡಬಾರದು ಅಂತ ಬಿಜೆಪಿ ನಾಯಕ ಪರ್ವೇಶ್ ಸಾಹಿಬ್ ಸಿಂಗ್ ಮಂಡಿಸಿದ್ದಾರೆ. ವಿಶೇಷ ಅಂದ್ರೆ ಹಸುಗಳ ಸಂಖ್ಯೆ ಎಣಿಸೋಕೆ ನಿಯೋಗ ರಚಿಸೋ ಪ್ರಸ್ತಾವನೆ ಕೂಡ ಮಂಡಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಮುಂದುವರಿಕೆ ಬೆನ್ನಲ್ಲೇ ಅಲ್ಲಿನ ಬಿಜೆಪಿ ಎಂಎಲ್ಸಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ವಿವಾದಕ್ಕೆ ಹೊಸ ಪರಿಹಾರ ಸೂಚಿಸಿದ್ದಾರೆ. ಎಂಎಲ್ಸಿ ಸುರೀಂದರ್ ಅಂಬರ್ದರ್ ಜಮ್ಮುವನ್ನು ಪ್ರತ್ಯೇಕ ರಾಜ್ಯ ಮಾಡುವಂತೆ ಬೇಡಿಕೆ ಇಟ್ಟಿದ್ದು, ಕಾಶ್ಮೀರ ಮತ್ತು ಲಡಾಖ್ನನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಸುರೀಂದರ್ ಹೇಳಿಕೆಯನ್ನ ಕಾಶ್ಮೀರದ ಪಂಡಿತರು ಸ್ವಾಗತಿಸಿದ್ದಾರೆ. ಪ್ರವಾಸಕ್ಕೆಂದು ತೆರಳಿ ಹಿಮಪಾತದಿಂದ ತೊಂದರೆ ಅನುಭವಿಸುತ್ತಿದ್ದ 2,500 ಪ್ರಯಾಣಿಕರನ್ನ ಭಾರತೀಯ ಸೇನೆ ರಕ್ಷಿಸಿದೆ. ಚೀನಾದ ಗಡಿಯ ಸಿಕ್ಕಿಂ ಬಳಿ ಇರುವ ನಾಥೂಲಾ ಬಳಿ ಹಿಮಪಾತದಿಂದ ರಸ್ತೆ ಕಾಣಿಸದೆ ದಟ್ಟ ಮಂಜು ಕವಿದು ಪ್ರವಾಸಿಗರೆಲ್ಲ ಅಲ್ಲೇ ಸಿಲುಕಿದ್ರು. 400ಕ್ಕೂ ಹೆಚ್ಚು ವಾಹನಗಳು ರಸ್ತೆಯಲ್ಲೇ ನಿಂತಿದ್ವು. ಅಲ್ಲಿದ್ದ 2,500 ಮಂದಿಯನ್ನ ರಕ್ಷಿಸಿದ ಸೇನೆ ಊಟ, ವಸತಿ ಸೇರಿದಂತೆ ಇತರೆ ಅಗತ್ಯ ವಸ್ತುಗಳನ್ನ ಪೂರೈಸಿದೆ. ಸಿಬಿಐ ಜಪ್ತಿ ಮಾಡಿಟ್ಟಿದ್ದ ಅದಿರನ್ನ ಕಳ್ಳ ಸಾಗಣೆ ಮಾಡುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದೂರು ಆಧರಿಸಿ ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿದ್ದ ಹೊಸಪೇಟೆ ಗ್ರಾಮಾಂತರ ಠಾಣೆ ಪೊಲೀಸರು ಆಂಧ್ರ ಹಾಗೂ ತೆಲಂಗಾಣದ ಪಾಸಿಂಗ್ ನಂಬರ್ ಹೊಂದಿದ್ದ ಲಾರಿಗಳನ್ನ ಸೀಸ್ ಮಾಡಿದ್ದಾರೆ. ಈ ಸಂಬಂಧ ಆರೋಪಿ ಲುಂಗಿ ಕೃಷ್ಣ ನಾಯಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸೇವಾ ತೆರಿಗೆ ಪಾವತಿ ಬಾಕಿ ಇದೆ ಅಂತ ಆರೋಪಿಸಿ ತೆಲುಗು ನಟ ಪ್ರಿನ್ಸ್ ಮಹೇಶ್ ಬಾಬುಗೆ ಜಿಎಸ್ಟಿ ಇಲಾಖೆ ದಂಡ ವಿಧಿಸಿದೆ. ಒಟ್ಟು 18.5 ಲಕ್ಷ ತೆರಿಗೆ ಪಾವತಿ ಮಾಡದಿದ್ದಕ್ಕೆ ತೆರಿಗೆ, ಬಡ್ಡಿ ಹಾಗೂ ದಂಡ ಸೇರಿದಂತೆ 73.5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಅವರ ಆಕ್ಸಿಸ್ ಹಾಗೂ ಐಸಿಐಸಿಐ ಬ್ಯಾಂಕ್ನ ಖಾತೆ ಜಪ್ತಿ ಮಾಡಿದ್ದಾರೆ. ಆದರೆ ಇದು ಜಿಎಸ್ಟಿ ಅಧಿಕಾರಿಗಳ ಕಣ್ತಪ್ಪಿನಿಂದಲೇ ಆಗಿರೋದು ಅಂತ ಮಹೇಶ್ ಬಾಬು ಆಪ್ತರು ಆರೋಪಿಸಿದ್ದಾರೆ. ಬಾಲಿವುಡ್ನ ಹಿರಿಯ ನಟ, ಸಂಭಾಷಣೆಗಾರ ಖಾದರ್ ಖಾನ್ ಸ್ಥಿತಿ ಗಂಭೀರವಾಗಿದ್ದು ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆ ಕೆನಡಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಬಿಪಾಪ್ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಕೆನಡಾದಲ್ಲಿ ಮಗ ಸರ್ಫರಾಜ್ ಖಾನ್ ಹಾಗೂ ಸೊಸೆ ಶಾಹಿಸ್ತಾರೊಂದಿಗೆ ಅವರು ವಾಸವಿದ್ರು. ಬಿಗ್ ಬಿ, ಅಮಿತಾಬ್ ಬಚ್ಚನ್ ಸೇರಿದಂತೆ ಹಲವು ನಟರು ಖಾದರ್ ಖಾನ್ರ ಯೋಗಕ್ಷೇಮ ವಿಚಾರಿಸಿದ್ದಾರೆ.